ನೋಡ್ರಿ, ಜೊಮಾಟೊ ಕೆಲಸ ಮಾಡ್ತಾ ಕೂಡ ನಮ್ಮ ರೈತರ ಕೆಲಸ ಮಾಡ್ತಾ ಇರುವಂತಹ ನಮ್ಮ ನರಸಿಂಹ ಅವರು, ಮತ್ತು ಪಿ ಟಿ ಸರ್ ಕೆಲಸ ಮಾಡ್ತಾ ಕೂಡ ಈ ನಮ್ಮ ರೈತರ ಕೆಲಸ ಮಾಡ್ತಾ ಇರುವಂತಹ ನಮ್ಮ ಹನುಮಂತವರು, ನಾನು ಕೂಡ ಸುಮ್ಮನೆ ಏನೂ ಕೆಲಸ ಇರಲ್ಲ ಇವತ್ತು ವಿಡಿಯೋ ಮಾಡೋಕ್ಕಂತೇಳಿ ಬಂದಿದ್ದೀನಿ. ಬಟ್ ಇದಕ್ಕೆ ನಿಯಮಗಳಿಗೆ ತಕ್ಕಂತೆ ಈ ರಾಸಾಯನಿಕ ಸಿಂಪಡಣೆಯನ್ನು ಈ ರೀತಿಯಾಗಿ ಮೊದಲಿಗೆ ಆ ನೀರನ್ನು ಹಾಕ್ಕೊಂಡು, ಅದಾದ ನಂತರ ಈ ರಾಸಾಯನಿಕವನ್ನು ಈ ರೀತಿಯಾಗಿ ಹಾಕ್ಕೊಂಡು, ಮತ್ತು ಅದಾದ ನಂತರ ಇದರಲ್ಲೆಲ್ಲ ಸೇರಿಸಿ ರಾಸಾಯನಿಕ ಮಿಶ್ರಣವನ್ನು ಹಾಕಿ, ತದನಂತರ ಈ ನಮ್ಮ ಹೊಲಗಳಿಗೆ ಯಾವ ರೀತಿಯಾಗಿ ಸಿಂಪಡಣೆ ಮಾಡ್ತಾರೆ ಅಂತೇಳಿ ನಮ್ಮ ಅಣ್ಣ ನರಸಿಂಹಣ್ಣ ತೋರಿಸ್ಕೊಡ್ತಾರೆ ಈಗ. ಮತ್ತು ಅದ್ರ ಜೊತೆಗೆ ಸ್ವಲ್ಪ ಸೇಫ್ಟಿಯನ್ನು ಕೂಡ ಅವ್ರು ನೋಡ್ರಿ, ಮುಖಕ್ಕೆ ಮಾಸ್ಕನ್ನು ಕಟ್ಟಿಕೊಂಡು ಯಾವ ರೀತಿಯಾಗಿ ರಾಸಾಯನಿಕ ಸಿಂಪಡಣೆಯನ್ನು ಮಾಡ್ತಾರೆ, ನೀವು ಕೂಡ ಅದೇ ರೀತಿಯಾಗಿ ಮುಖಕ್ಕೆ ಮಾಸ್ಕನ್ನು ಕಟ್ಟಿಕೊಂಡು ಈ ರಾಸಾಯನಿಕ ಸಿಂಪಡಣೆಯನ್ನು ಮಾಡಬೇಕಂತೇಳಿ ಈ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೀನಿ. ದಯವಿಟ್ಟು ರೈತರೇ, ನಿಮ್ಮ ಪ್ರಾಣ ಮುಖ್ಯ. ನಿಮ್ಮ ಮನೆಯಲ್ಲಿ ಒಂದು 5-6 ಜನ ನಿಮ್ಮ ಸಲುವಾಗಿ ವೇಟ್ ಮಾಡ್ತಾ ಇರ್ತಾರೆ. ನೀವು ಯಾವುದೇ ರೀತಿಯಿಂದ ಮಾಸ್ಕನ್ನು ಧರಿಸಲಿಲ್ಲ ಅಂತಂದರೆ ಅದಕ್ಕೆ ನಾವು ಜವಾಬ್ದಾರರಲ್ಲ. ನೀವೆಷ್ಟೇ ಆಗಲಿ ನಿಮ್ಮ ಪ್ರಾಣ ಅನ್ನುವಂಥದ್ದು ಮುಖ್ಯ. ಸೊ ಪ್ಲೀಸ್ ದಯವಿಟ್ಟು ನೀವು ಮಾಸ್ಕನ್ನು ಈ ರೀತಿಯಾಗಿ, ನಮ್ಮ ಅಣ್ಣ ಮಾಸ್ಕ್ ಹಾಕಲಿ ಈಗ ಅಂತ ನೀವು ಅವಾಗವಾಗ ನೀವು ಭಯಕ್ಕೆ ಹೋಗ್ಬೇಡ್ರಿ, ಆಟೋಮೆಟಿಕ್ ಅವರೇ ಹಾಕ್ಕೊಳ್ತಾರೆ ನೀವು ಮಾಸ್ಕನ್ನು. ಸೊ ದಯವಿಟ್ಟು ಎಲ್ಲ ರೈತರು ಕೂಡ ಇದನ್ನು ಗಮನಿಸಬೇಕು. ಯಾವುದೇ ರೀತಿಯಿಂದ ಮೊನ್ನೆ ರೀಸೆಂಟಾಗಿ ಮಾಸ್ಕ್ ಹಾಕ್ಲಾರ್ದೆ ಈ ರೀತಿಯಾಗಿ ರಾಸಾಯನಿಕ ಸಿಂಪಡಣೆ ಮಾಡಿರೋದ್ರಿಂದ ಒಬ್ಬರಿಗೆ ಹಾರ್ಟ್ ಅಟ್ಯಾಕ್ ಅನ್ನುವಂಥದ್ದು ಬಂತು. ಅವರು ಬೇರೆ ಯಾರೂ ಅಲ್ಲ, ಸ್ವಂತ ನಮ್ಮ ಮಾವನವರಾಗಿದ್ದರು. ಆ ಕೆಲಸ ನೀವು ಮಾಡಬಾರ್ದು ಅಂತೇಳಿ ಈ ಮೂಲಕ ನಾನು ಹೇಳ್ತಾ ಇದ್ದೀನಿ. ಈ ರೀತಿಯಾಗಿ ಚಾಲು ಮಾಡ್ಬೇಕು ನೋಡಿ. ಬನ್ನಿ ತೋರಿಸ್ತೀನಿ ಹೆಂಗಿರುತ್ತೆ ಅಂತೇಳಿ.